ಲೇ ಪಟೇಲ ಹೋಗ ಹೋಗಿ ಚಿಕನ್ ಮಟನ್ ತಕೊಂಬೋಗ ಪದ್ದಿ ಸಾರು ಮಾಡ್ತಾಳೆ ಹೋಗಲೇ. ಪದ್ಮಾವತಿ ಚಿಕನ್ ಮಟನ್ ಏನೇನು ಬೇಕಾ ತಕೊಂಬರ್ಲಾ? ಲೇ ಅವಳೇನು ಕೇಳ್ತೀಯ ನೀನು? ನಾನು ಹೇಳ್ತಾ ಇದ್ದೀನಿ ಹೋಗ ತಕೊಂಬೋಗ, ನಂಗೆ ಹೊಟ್ಟೆಸ್ತದೆ, ಬೆಳಗ್ಗೆ ತಿಂದಿರೋದಿಟ್ಟು ಹೋಗಿ ತಕೊಂಬೋಗ. ಅಯ್ಯ ನೀನು ಒಟ್ಟು ಹೋಗ ಕಲ್ದಿರೋ ನಿಮ್ಮ ತಾತನ ಬಂದರೆ ಇಲ್ಲಿ ಜಾಗ ಖಾಲಿ ಮಾಡಿಸ್ತಾನೆ, ಅಲ್ಲೆಲ್ಲ ದೇವಸ್ಥಾನ ಬಿದ್ದಿರ್ಬೇಕಷ್ಟೇ. ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ, ನೀನು ಹೊಟ್ಟೆ ಸಿಗ್ಲಾ ಅವಾಗೆ 3 ಮುದ್ದೆ ಇಟ್ಟು ತಿಂದೆಲ್ಲ, ಇನ್ನೇನ ಬಂದಿರೋದು ನಿಂಗೆ ಊಟ 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 ಅಂತ ಸಾಯ್ತಾ ನನಗೆ. ನೀನು ಕದಿರಿರಮ್ಮ ಮಗುನ ಬೈಬೇಡ, ಯಾವಾಗ ನೋಡು ಅವ್ನು ಬೈತಾನೆ ಇರ್ತೀಯ. ಅಯ್ಯೋ ನಿಮ್ಮ ಅಕ್ಕ ಮುಚ್ಚೋಗ ಹೇಳೇ, ನಿಮ್ಮ ಅಪ್ಪನ ಬಂದರೆ ಏನೇ ಗತಿ, ಅವನು ಒದ್ದು ಆಶೆ ಹಾಕಿದ್ರೆ ಏನೇ ಮಾಡ್ತೀಯ ನೀನು? ಹಾಂ ಏನು ಮಾಡ್ತೀಯ? ಆ ಮೇಶ್ವರ ಅಮ್ಮನ ಬೇರೆ ಮನೆ ಖಾಲಿ ಮಾಡಿಕೊಟ್ಟಿಲ್ಲ, ಇನ್ನು ಅವಳ ಹೊಟ್ಟೆ ಉದ್ದೋಗ ಏನೇ ಮಾಡೋದು ಇವಾಗ ನಾವು? ಅಮ್ಮೋ ಅಪ್ಪನ ಬತ್ತಾವನ ಅಪ್ಪನು. ಅಯ್ಯೋ ಏನೇ ಮಾಡೋದು ಇವಾಗ? ಅಯ್ಯೋ ಇವ್ನ ಮಗ ಮುಚ್ಚೋಗ, ಇವ್ನು ನೋಡಿದ್ರೆ ನಡ್ಮನೆಗೆ ಬಂದು ಕೂತ್ಕೊಂಡವನಲ್ಲೇ, ಏನೇ ಮಾಡೋದು ಸುಮ್ಮನೆ ಬಿಡ್ತಾನೇನೆ ಅವನು. ಲೇ ಪಟೇಲ ಹೋಗ ಹೋಗು, ಪದ್ದಿ ಮಾಡ್ತಾಳೆ ಸಾರು, ನೀನು ತಿನ್ನಿ ಅಂತೆ, ಹೋಗ ತಕೊಂಬೋಗ. ಏನು ಮಾಡಿದ್ಯಾ ಅಡುಗೆ? ಏನು ಮಾಡಲಿ, ಯಾವುದೋ ಸೊಪ್ಪು ಸದ ಇತ್ತು ಹಾಕಿ ಸೊಪ್ಪು ಸಾರು ಮಾಡಿ ಇಟ್ಟು ಮಾಡಿದ್ದೀನಿ, ಇಕ್ಕೊಂಬಂದು ಕೊಡ್ಲಾ? ಬೇಡ ಬಿಡು, ಮೇಶ್ವರ ಮನೆಗೆ ತಿಂತೀನಿ ನಾನು ಹೋಗಿ. ಇದೇನಪ್ಪ ಪಟೇಲಪ್ಪ ನಮ್ಮನೆಗೆ ಬಂದು ಕೂತ್ಕೊಂಡಿದ್ಯಾ ಯಾಕಾ? ಸುಮ್ಮನೆ ಹಿಂಗೆ ಬನ್ನಿ ರಾಜಪ್ಪ, ಹಿಂಗೆ ಬನ್ನಿ. ಆಗ ಇವ್ನು ನನ್ನ ದೋಸ್ತಲ್ಲ, ನಿನ್ನ ಮೊಮ್ಮಗನ, ಅವನ್ನ ಮಾತಾಡ್ಸಕ್ಕೆ ಬನ್ನಿ. ಹಂಗೆಲ್ಲ ನಮ್ಮ ಮನೆಗಳ ಕಡೆ ಬರಬೇಡಪ್ಪ, ಬೈಕಂತಾರೆ. ಅದ್ರಾಗೂ ನಮ್ಮ ಅಣ್ಣ ನೋಡಿದ್ರೆ ಇನ್ನೇನಿಲ್ಲ ಅಷ್ಟೇ, ಬೈತಾನೆ. ಎದ್ದೋಗು ಇಲ್ಲಿಂದ ಫಸ್ಟು, ಬರಬೇಡ ನೀನು. ಬೇಕಂದ್ರೆ ಅವನೇ ಎಲ್ಲನ ಆಚೆ ಆಡ್ತಾ ಇದ್ದಾಗ ಮಾತಾಡಿಸ್ಕೊಂಡು ಹೋಗು, ಅಷ್ಟೊಂದು ಬೆಮೆ ಇದ್ದರೆ. ಇಲ್ಲ ಕರ್ಕೊಂಡೋಗಿ ನಿಮ್ಮ ಮನೆಗೆ ಇಕ್ಕೊಂಬಿಡು. ಓ ಪಟೇಲಪ್ಪ ಎದ್ದೇಳಪ್ಪ ಮೇಲ್ಕೆ, ನಾನು ಹೇಳಿಲ್ಲ ನಮ್ಮ ಯಜಮಾನ್ ಬಂದರೆ ಬೈತಾನೆ ಅಂತ, ಎದ್ದೇಳ ಮೇಲ್ಕ. ಓಹೋ, ನಮ್ಮ ಯಜಮಾನ್ ಬರ್ತಾನೆ ಬೈತಾನೆ, ಅವ್ನು ಬರೋಷ್ಟರಲ್ಲಿ ಹೊರಟೋಗ್ಬಿಡು, ಎದ್ದು ಮಾತಾಡ್ಸೋಷ್ಟೊತ್ತು ಮಾತಾಡ್ಬಿಟ್ಟು ಅಂತ ಹೇಳ್ಕೊಟ್ಟೇನೆ. ಅವಳು ಪದ್ಮ, ಹಾಂ ಲೇ ನಾನು ಅಂಥ ಬುದ್ಧಿ ಕಲ್ತಿಲ್ಲ, ನಿನ್ನ ಹತ್ರ ಇರೋದು ಅಂತ ಸಣ್ಣ ಬುದ್ಧಿ ನನ್ನ ಹತ್ರ ಅಲ್ಲ. ಏನೋ ಬಂದು ಒಕ್ಕಸ್ಕೊಂಡು ಸಾಯ್ತಾನೆ ಇವನು, ಅದೇನು ದೆವ್ವಾಗಿ ಇವಾಗ ಬಡ್ದದ ಏನೋ ಇವ್ನು ಹೊಟ್ಟೆ ಉರ್ತೋಗ. ನೀನು ಸಲಿಗೆ ಕೊಡ್ತಿದ್ದೆ, ಅವನೇಗೆ ಬರ್ತಾನೆ ನಮ್ಮನೆ ಬಾಕ್ಲಿಕ? ಹಾಂ ನೀನು ದಾರಿ ಮಾಡ್ಕೊಟ್ಟಿದ್ಯಾ, ಅದಕ್ಕೆ ಬರ್ತಾನೆ. ನೀನು ಒಬ್ಳು ಕರೆಕ್ಟಾಗಿದ್ದಿದ್ರೆ ಅವನೇನು ಬರೋನು? ಮಾತಾಡ್ತೀಯ ತಿರ್ಗಾ ತೆಗೆದು ಈ ಕಡೆಯಿಂದ ಕಪಾಳ ಕೊಟ್ಟಿದ್ದೀನಿ ಅಂದರೆ ನೋಡು. ಹೌ ಪಟೇಲಪ್ಪ ಎದ್ದೇಳ ಮೇಲಕ್ಕೆ ನಡಿ ನಮ್ಮ ಮನೆಗಿಂದ ಆಚೆಗೆ. ಅಯ್ಯೋ ರಾಜಣ್ಣ, ಒಂದು ವರ್ಷ ಕೂತ್ಕೊಂಡಿದ್ದು ಓದ್ತೀನಿ ಬಿಡೋಣ, ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೊತೀಯ? ಏನೋ ಹಿಂಗೆ ಬೇಜಾರಾಯಿತು, ಅದಕ್ಕೆ ಬಂದು ವರ್ಷ ಕೂತ್ಕೊಂಡೆ ಪದ್ದಿ ಹತ್ರ ಮಾತಾಡಕ. ಏನು ಪದ್ದಿ? ಅದ್ಯಾವಳ ಪದ್ದಿ? ನಿಮ್ಮ ಹೆಂಗಸರು ಏನೇ ಇದು? ಲೇ ಏನಿದು? ಅವ್ನು ಪದ್ದಿ ಗಿದ್ದಿ ಅಂತವನೇ, ಏನು ಸಮಾಚಾರ ನಿಂದು? ಈ ಕೆಲಸಗಳು ಬೇರೆ ಮಾಡೋದು ಕಲ್ತಿದ್ಯೇನಾ? ಲೇ ನಿನ್ನಂತ ಕಚ್ಚಡ ಅಲ್ಲ ಲೇ ನಾನು. ಲೇ ನಾನು ರಕ್ತದಾಗೆ ಇಲ್ಲ ಕಚ್ಚಡ ಕೆಲಸ ಮಾಡೋದು, ನಿನ್ನಂತ ಕಚ್ಚಡ ಅಲ್ಲ ನಾನು. ಅವನಿಗೇನೋ ಬರ್ಬಾದ್ ಬಂದದ ಮುಂಡೆ ಮಗನು, ನಾನು ಭಾಳ ಹಾಳು ಮಾಡಕ್ಕೆ ಬಂದು ಸಾಯ್ತಾವನೆ. ಒದ್ದು ಓಡಿಸ್ತೀರಾ ಇಲ್ಲಿ ನಾನು ಬಂದು ಕೇಳ್ತಾವನೆ ಹರಕತೆ ಪುರಾಣ. ಅಲ್ಲೆಲ್ಲ ದೊಣ್ಕೋರು ಅದೇನೋ ಕೈಯೋ ಕಾಲ ಮುತ್ತು ಕಳಿಸು, ನೀನು ಅನ್ಕಿತ ನಮ್ಮನೆ ಬಾಕ್ಲಿಗೆ ಬರ್ಕೊಡ್ದು. ಏನೋ ಬಂದು ಸಾಯ್ತಾ ಇವನೇನೋ ನಮ್ಮನೆಗೆ ದುಡ್ಡು ಕಾಸು ಬಂಗಾರ ಹಾಕಿದಂಗೆ, ಇವನು ಹೊಟ್ಟೆ ಉರ್ತೋಗ. ಓ ಪಟೇಲಪ್ಪ, ಫಸ್ಟ್ ಇಲ್ಲಿಂದ ಎದ್ದೇಳ ಮೇಲಕ್ಕೆ. ಹೆಂಗಸರಿರೋ ಮನೆಗೆ ಏನು ಕೆಲಸ? ಎದ್ದೇಳಪ್ಪ. ಲೇ ಕಲ್ದಿ ಇರಲೇ ನೀನ್. ಲೇ ಮಟನ್ ಚಿಕನ್ ತಂದ್ಕೊಡ ಅಂತಂದ್ರೆ ಎಲ್ಲ ತಂದ್ಕೊಟ್ಟೆ ನೀನು. ಪಟೇಲ್ ನಾನು ತಂದ್ಕೊಡ್ತಾನೆ, ನೀನು ಬಾಯಿ ಮುಚ್ಕೊಂಡು ಒಳಕ್ಕೆ ಹೋಗು ಒಳಕ್ಕ. ಹೇಳ ನೀನು ಹೋದ್ರೆ ಹೋಗಿ ಎಲ್ಲ ಮಾವನ ಮರದ ಕೂತ್ಕೊಂಡ್ಬಿಡ್ಬೇಕು, ಕೋತಿ ಕೂತ್ಕೊಂಡಂಗೆ. ಬಾರಿಸ್ತೀನಿ ನೋಡ್ಕೊ ಈ ಕಡೆಯಿಂದ. ಅದೇನು ಬುದ್ಧಿ ಕಲಿಸೋಳೆ ಏನೋ ನಿಮ್ಮ ಅಮ್ಮನು. ನೀನು ಕಲ್ಕೊಂಡಿದ್ಯಾ ಬುದ್ಧಿ? ಹೋಗಲೇ ಹೋಗ. ನನಗೆ ಎದುರು ಜವಾಬ್ ಮಾತಾಡ್ತೀಯಾ? ಮಾತಾಡು. ಅಯ್ಯಯ್ಯೋ ಅಯ್ಯಪ್ಪ ಅಮ್ಮ ಚೇತೆ ಒಯ್ದಾಕ್ಬಿಟ್ನೆ ನನ್ನ. ಒಯ್ದಾಕ್ಬಿಟ್ನೆ ಚೇತೆ, ಇವನು ಒಯ್ದಾಕ್ಬಿಟ್ನೆ ಚೇತೆ, ನನ್ನ ಕಾಪಾಡೋ ಚೇತೆ. ಅಪ್ಪ ಬಿಡಪ್ಪ ಅವನ್ನ, ಯಾಕಪ್ಪ ಹೋಯ್ತಾ ಇರೋದು ನೀನು? ಹಾಂ ಬಿಡವನ್ನ. ಒಳ್ಳೆ ಬುದ್ಧಿ ಹೇಳ್ಕೊಡು ಮಕ್ಕಳ್ಗ. ಇಂಥ ಬುದ್ಧಿ ಎಲ್ಲ ಹೇಳ್ಕೊಡೋದು. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆನೇ ಇಲ್ದಿರ ಮಾತಾಡ್ತಾನೆ ಅವನು. ಅದೇನು ಬುದ್ಧಿ ಹೇಳ್ಕೊಟ್ಟಿದ್ಯಾ ನೀನು? ನಿನಗೇನು ಇವಾಗ ನಿಮ್ಮ ಅಮ್ಮನ ಒಣೆ ಕಳಿಸಿಲ್ಲ, ಇನ್ನು ಅವ್ನು ಕಳಿಸ್ತಾಳ? ನಿಮ್ಮ ಜನ್ಮಗ್ಲಕ್ಕ. ಪಟೇಲಪ್ಪ, ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಎದ್ದು ನಮ್ಮ ಮನೆಯಿಂದ ಆಚೆ ಹೋಗೋ. ಸುಮ್ಮನೆ ತಲೆ ತಿನ್ಬೇಡ ಇಲ್ಲಿ ಬಂದು. ಎದ್ದೇಳ ಮೇಲಕ್ಕೆ, ನಮ್ಮ ಮನೆಗೆ ಬರ್ಕೊಡ್ತೀನಿ ನಿನ್ನ ಮೇಲೆ. ಬರೀ ಬಾಯಿ ಮಾತಾಗಿ ಹೇಳ್ತಾ ಇದೆಯಾ? ಒಳಗೋಗಿ ಒಂದು ಕೋಲ್ ಎತ್ಕೊಂಬಂದು ಬಾರಿಸ್ತೀರಾ? ಅಲ್ಲಿಕ್ಕಿದ್ದು ನೋಡಿ ಇಟ್ಕೊಳ್ಳು, ಎತ್ಕೊಂಡು ಬಾರಿಸೋಗು. ಓ ಅವಳು ಹೇಳ್ದಂಗೆ ನಿಂಗೆ ಬರೀ ಬಾಯಿ ಮಾತನಾಗ ಹೇಳಿದ್ರೆ ಆಗಲ್ಲಪ್ಪ. ಇರು ಎತ್ಕೊಂಬತ್ತೀನಿ ಇರು ನಿಂಕ. ಅದೇ ಊರಾಗ ಜನಗಳೆಲ್ಲ ನೋಡ್ಬೇಕಂಗೆ ಮಾಡ್ತೀನಿ ಇರು. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಬರ್ತೀನಿ ನಾಳೆ ಬರ್ತೀನಿ ತಿರ್ಗಾ. ನೀನು ಬಿಟ್ಬಿಟ್ಟು ನಾನು ಹೋಗೋದೇ ಇಲ್ಲ. ಬರ್ತೀನಿ. ಹೋಗು ನಿಮ್ಮ ಮಕ್ಕ ಮುಚ್ಚೋಗ. ಲೇ ಕಪ್ಪಲಕ್ಕ ಏನಾಯ್ತಾ? ಯಾಕೆ ತಂಗ್ ಬಗ್ಸ್ಕೊಂಡಿದ್ಯಾ? ಲೇ ಪದ್ಯ ಕತ್ತಿ ಹಿಡ್ಕೊಂಡ್ಬಿಡಲೇ. ಇವರೇ ಹೋಗೋರು ಬರೋರು ಎಲ್ಲ ನನ್ನೇ ಒಯ್ದಾಯ್ತಾರಲ್ಲ ಪದ್ಯ. ಎತ್ತೋದು ನಾನು ಪಟೇಲ್ಗನ ಓಡಾಬಿಟ್ನು. ಬತ್ತಾನ ಹೇಳು, ಬಂದಾಗ ಫೋನ್ ಮಾಡ್ತೀನಿ. ನಡಿ ಇಟ್ಟಿ ಕೊಡ್ತೀನಿ ತಿನ್ನಿಯಾ? ಇಟ್ಟು ಬೇಡ, ಯಾವುದು ಬೇಡ ನಕ್ಕ. ಏನು ಅವನ್ಕ ನಮ್ಮ ಮನೆ ಕೆಲಸ?
ಆ ಮಾತು ಅವನ್ನೇ ಕೇಳು, ನನ್ನ ಕೇಳ್ತೀಯಾ? ನಿಮ್ಮ ಹತ್ರ ಎಲ್ಲ ಹೇಳ್ಬೇಕಲ್ಲ, ನಂಗೆ ಯಾವುದು ಹಣೆ ಬರ. ಹ್ಞೂ ಸುರ್ಸುಂದ್ರಂಗಿ ಮನೆಗಿದ್ರೆ ನಿಂಕ ಯಾವುದು ಏನೂ ಆಗಲ್ಲ. ಓಡಾಡ್ತಾ ಇರ್ತೀಯ ಇತ್ತಿಂದ ಹತ್ತಿಂದ ಇತ್ತ. ಏನೋ ನಿಂದು ಓಡಾಟ ಅಂದರೆ ಊರಿಗೆ ಅವ್ನ ಮನೆಗೆ ಬಾಡೂಟ ಅಂದಂಗೆ ನಿಂದು ಓಡಾಟ. ಅವಳಿಲ್ಲ ಅಂತಂದ್ರೆ ನಿಂಕ ಬರಬಾರ್ದೇ ಬರ್ತದ್ರೆ. ಹೋಗ ನೀನು ಒಟ್ಟುರ್ತು ಹೋಗ. ಇದು ಯಾವುದೋ ಕರ್ಮ ನಂಕ. ಹೋಗು ಮಳ್ಳನ ಮಗ ನೀನು, ಹೋಗು ನೀನಾ ಕಡಿಮೆ ನನ್ನ ಮಗನಲ್ಲ. ಇಲ್ಲ ಪುಟ್ಗೆ ಯಾಕೆ ಕತ್ತೆತ್ತ, ಏನಾಯ್ತಾ? ಬೆಳಗ್ಗೆ ಎಲ್ಲ 3 ಮುದ್ದೆ ತಿಂದಲ್ಲೋ, ತಿರ್ಗಾ ಏನೋ ನಿಂದು ಹೊಟ್ಟೆನ ಏನಲ್ಲೇ? ನೀನು ಒಟ್ಟುರ್ದೋಗ ತಿಂತಾ ಇರ್ತೀಯಲ್ಲ ದಿನಕ್ಕೊಂದು 10-20 ಮುದ್ದೆ, ತಿರ್ಗಾ ಊಟ ಅಂತ ಸಾಯ್ತಾನೆ. ಯಾಕಮ್ಮ ಇಷ್ಟು ಲೇಟು? ಟೈಮ್ ಆಯ್ತಲ್ಲ ಕೋರ್ಟ್ಗೆ. ಸರ್ ಸ್ವಲ್ಪ ಲೇಟ್ ಆಯ್ತು ಸರ್. ಸರಿ ನೋಡೋಣ. ಹಾಂ ಸರಿನಮ್ಮ, ನಡೀರಿ. ನಾನು ಹೇಳಿದ್ದೆಲ್ಲ ನೆನಪಾಯ್ತೇನಮ್ಮ? ತಿರ್ಗಾ ಅಲ್ಲಿ ಕೋರ್ಟ್ ಒಳಗಡೆ ಕನ್ಫ್ಯೂಸ್ ಆಗಬೇಡಿ. ಇಲ್ಲ ಸರ್, ಇಲ್ಲ ಹೇಳಿದ್ದೆಲ್ಲ ನೆನಪಿದೆ. ಹಾಂ ವಿಜಯ್, ಹೋಗೋಣಪ್ಪ. ಸರಿ ಸರ್. ಏನಮ್ಮ ಸಂಗೀತ, ಹೇಳಿರೋದೆಲ್ಲ ನೆನಪಿದೆಯಾ? ಸರ್ ನೆನಪಿದೆ. ಸರಿ, ನೀನು ನಡಿಯಮ್ಮ ಒಳಗಡೆ. ಸರಿ ಸರ್. ಏನಪ್ಪ ವಿಜಯ್, ಒಂದು ಕಡೆ ನೋಡಿದ್ರೆ ಕರೆಕ್ಟ್ ಅನಿಸುತ್ತೆ, ಇನ್ನೊಂದು ಕಡೆ ಪಾಪ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನಿಸುತ್ತೆ. ಏನು ಮಾಡೋದು? ಸರ್ ನಾವು ಏನು ಮಾಡಿದ್ರು ಕೋರ್ಟಿಗೆ ತಲೆ ಬಾಗಲೇಬೇಕಲ್ಲ ಅವ್ರು ಕೊಡೋ ತೀರ್ಪಿಗೆ. ನೋಡೋಣ ಏನಾಗುತ್ತೋ, ನಮ್ದೊಂದು ಪ್ರಯತ್ನ ಅಲ್ಲ ಸರ್. ಅದು ನಿಜನೇ ಏನಪ್ಪ. ಬಾಪ ಹೋಗೋಣ. ಪ್ರಮೀಳಾ, ಮೈಕಲ್ ಬನ್ನಿ. ಯುವರ್ ಇವರು ನಮ್ಮ ಕ್ಲೈಂಟು ಪ್ರಮೀಳಾ ಮೈಕಲ್ ಅಂತ ಹೇಳ್ಬಿಟ್ಟು. ಇವರು ತಮ್ಮ ಮಗುನ ಇನ್ನೊಬ್ಬರು ಸಂಗೀತ ಅಂತಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಅವರು ಮತ್ತೆ ಇವ್ರ ಮಗುನ ವಾಪಸ್ ಕೊಡೋಕ್ಕೆ ತಕರಾರು ಮಾಡ್ತಾಯಿದ್ದಾರೆ. ಆದ್ದರಿಂದ ಇವ್ರು ಕೋರ್ಟ್ ಮೊರೆ ಬಂದಿದ್ದಾರೆ. ದಯವಿಟ್ಟು ಇವ್ರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು. ನಿಮ್ಮ ಕ್ಲೈಂಟನ್ನು ಕರೀರಿ. ಸಂಗೀತ ಬಮ್ಮ. ಯುವರ್ ಆನರ್, ಇವರೇ ನನ್ನ ಕ್ಲೈಂಟು ಸಂಗೀತ. ಮಗು ಇವ್ರದೇ ಯುವರ್ ಆನರ್. ದಯವಿಟ್ಟು ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಏನಮ್ಮ ಸಂಗೀತ, ಮಗು ಅವ್ರ ತಾನೇ, ನೀವ್ಯಾಕೆ ಮಗುನ ಕೊಡ್ತಾ ಇಲ್ಲ? ಸರ್ ನಂದು ಮಗು, ನಾನು ಯಾರಿಗೂ ಕೊಡಲ್ಲ ಸರ್. ಸರ್ ಅವಳದಲ್ಲ ಮಗು, ನಂದು ಮಗು. ಇಲ್ಲ ಸರ್, ಅವ್ನು ನನ್ನ ಮಗು ಸರ್. ನಾನು ಸಾಕಿದ್ದೀನಿ ಸರ್ ಅವನ್ನ. ಅವಳಿಗೂ ಆ ಮಗುಗೂ ಯಾವುದೇ ಸಂಬಂಧ ಇಲ್ಲ ಸರ್. ಅವಳು ಸಾಕಿರ್ಬೋದು, ಆ ಮಗುನ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡವಳು ನಾನು ಅವ್ನ ನಿಜವಾದ ತಾಯಿ ಸರ್, ಅವಳಲ್ಲ. ಏನಮ್ಮ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಾ? ಮಗು ಹೇಗೆ ಅವ್ರ ಕೈಲಿ ಹೋಯ್ತು? ಸರ್ ಎಲ್ಲ ವಿಷಯನೂ ಹೇಳ್ತೀನಿ ಸರ್. ಹೇಳೋಂಥ ಸಮಯ ಬಂದಿದೆ, ಖಂಡಿತ ಹೇಳ್ತೀನಿ. ಈ ಸಂಗೀತ ನಾನು 1ನೇ ಕ್ಲಾಸಿಂದ ಹಿಡಿದು ಡಿಗ್ರಿವರೆಗೂ ಸ್ನೇಹಿತರು ಸರ್. ನಾವಿಬ್ರು ಜೊತೆಯಲ್ಲೇ ಓದಿದ್ದು ಸರ್. ನಮ್ಮ ಮನೆಯಲ್ಲಿ ಫಾರಿನ್ ಅವರು ಒಬ್ಬರು ಬಂದಿದ್ದು, ಮೈಕಲ್ ಅಂತ ಹೇಳ್ಬಿಟ್ಟು. ಅವ್ರ ಜೊತೆ ಮದುವೆ ಮಾಡಿದ್ರು ಸರ್ ನಮ್ಮ ಅಪ್ಪ ಅಮ್ಮ ನನ್ನನ್ನು. ಸಂಗೀತ ಯಾರೋ ಲವ್ ಮಾಡಿ ಮದುವೆ ಆಗಿ ಅವಳು ಬೇರೆ ಊರಿಗೆ ಹೊಟ್ಟೋದ್ಲು ಸರ್. ಮತ್ತು ಅಲ್ಲಿ ಗಂಡ ಬೇರೆ ಮದುವೆ ಆಗಿದ್ದಾನೆ, ಮನೆಯಲ್ಲಿ ದಿನ ಕಿರಿಕಿರಿ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದು ತಿಂಗಳಾನ್ಗಟ್ಲೆ ನಮ್ಮ ಮನೇಲೇ ಇರ್ತಿದ್ಲು ಸರ್. ಅಬ್ಜೆಕ್ಷನ್ ಯುವರ್ ಆನರ್. ಸುಳ್ಳು ಹೇಳ್ತಿದ್ದಾರೆ ಇವರು. ಅಲ್ಲ, ಸಂಗೀತ ಗಂಡನ ಮನೆ ಬಿಟ್ಟು ಇವ್ರ ಮನೆಯಲ್ಲಿ 3 ತಿಂಗಳು 4 ತಿಂಗಳು ಹೇಗಿರ್ತಾ ಇದ್ಲು? ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಯುವರ್ ಆನರ್, ನನ್ನ ಕ್ಲೈಂಟಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಇವರು. ಅವರೇನು ಮಾತಾಡೋಕ್ಕೆ ಬಿಡ್ತಿಲ್ಲ. ರೀ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ರಿ. ಹೇಳಮ್ಮ ನೀನು. ಸರ್ ಇವಳು ಪದೇ ಗಂಡನ ಜೊತೆ ಜಗಳ ಮಾಡ್ಕೊಂಡ್ಬಂದು ನಮ್ಮ ಮನೇಲೇ ಇರ್ತಿದ್ಲು ಸರ್. ನನ್ನ ಬಾಲ್ಯ ಸ್ನೇಹಿತೆ ಅಲ್ಲ ಅಂದ್ಬಿಟ್ಟು ನಾನು ಮನೇಲಿ ಇಟ್ಕೊಂಡು ಅವಳು ನಾನು ಅಕ್ಕ ತಂಗಿಗಿಂತೂ ಹೆಚ್ಚಾಗೇ ಇದ್ವಿ ಸರ್. ಆವಾಗ ನನ್ನ ಗಂಡ ರೋಡ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಸರ್. ಆಗ ನಾನು 5 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೆ ನನ್ನ ಮಗನಿಗೆ. ಓ, ನಿಮ್ಮ ಗಂಡ ತೀರ್ಕೊಂಡ್ರಾ? ಹೌದು ಸರ್, ರೋಡ್ ಆಕ್ಸಿಡೆಂಟಲ್ಲಿ ನನ್ನ ಗಂಡ ತೀರ್ಕೊಂಡ್ರು. ಆಗ ಸಂಗೀತ ನಮ್ಮ ಮನೆಯಲ್ಲೇ ಇದ್ಲು. ಓಕೆ, ನಿಮ್ಮ ತಂದೆ ತಾಯಿ ಎಲ್ಲಮ್ಮ? ಸರ್ ಇಲ್ಲೇ ಸರ್, ನನ್ನ ತಂದೆ ತಾಯಿ ತೀರೋದು ಸರ್. ಯಾಕೆ, ಏನಾಗಿತ್ತು? ಕೊರೋನಾ ಟೈಮಲ್ಲಿ ತೀರ್ಕೊಂಡ್ರು ಸರ್ ನನ್ನ ತಂದೆ ತಾಯಿ. ಆವಾಗ ನಾನು ಒಂಟಿ ಆಗ್ಬಿಟ್ಟೆ ಸರ್. ಸರ್ ಅವಳು ಏನು ಹೇಳಿದ್ರು ಏನು ಮಾಡಿದ್ರು ನನ್ನ ಮಗುನ ಮಾತ್ರ ಅವಳು ಕೊಡಲ್ಲ ನಾನು. ಅವಳು ಈ ಕೋರ್ಟಲ್ಲ ಇನ್ನೊಂದು ಕೋರ್ಟ್ಗೆ ಹೋದ್ರು ನಾನು ರೆಡಿಯಾಗಿದ್ದೀನಿ ಹೋಗೋಕ್ಕೆ. ನನ್ನ ಮಗುನ ಮಾತ್ರ ನಾನು ಕೊಡಲ್ಲ. ಒಂದು ನಿಮಿಷ ಸುಮ್ಮನೆ ಇರಮ್ಮ, ನಾನು ಮಾತಾಡ್ತಿದ್ದೀನಲ್ವಾ? ಇದೇನು ಕೋರ್ಟ ಸಂತನ? ಅವ್ರು ಹೇಳ್ತಿದ್ದಾರೆ ತಾನೆ? ನೀವು ಮುಂದುವರಿಸಿ ಪ್ರಮೀಳಾ ಮೈಕಲ್ ಅವರೇ. ಸಾರಿ ಯುವರ್ ಆನರ್, ಈ ಮಗುಗೂ ಇವ್ರಿಗೂ ಏನು ಸಂಬಂಧ ಇದೆ? ಇವ್ರದೇ ಮಗು ಅನ್ನೋದಕ್ಕೆ ಏನು ಸಾಕ್ಷಿ? ಆ ಸಾಕ್ಷಿ ಬೇಕಲ್ವಾ ನಮಗೆ? ನೋಡಿ ಅಮ್ಮ, ಪ್ರಮೀಳಾ ಮೈಕಲ್ ಅವರೇ, ನಿಮ್ಮದು ಮತ್ತು ಆ ಮಗುದು DNA ಟೆಸ್ಟ್ ತರಬೇಕು. ನಾವೇ ಕೋರ್ಟ್ ಮುಖಾಂತರ ಟೆಸ್ಟ್ ಮಾಡಿಸ್ತೀವಿ, ಆಯಿತಾ? ಸರಿ ಸರ್, ಆಯ್ತು ಸರ್, ತೊಗೊಂಬರ್ತೀನಿ. ಸಂಗೀತ ಅವರೇ, ಅವರು ಡಾಕ್ಟರು DNA ಟೆಸ್ಟ್ ತೊಗೊಳಕ್ಕೆ ಬರ್ತಾರೆ. ಸುಮ್ಮನೆ ನೀವು ಅಲ್ಲೇನು ತಕರಾರು ಮಾಡಬಾರ್ದು, ಆಯಿತಾ? ಇಲ್ಲ ಸರ್, ಇಲ್ಲ DNA ಟೆಸ್ಟ್ ಏನೂ ಬೇಕಾಗಿಲ್ಲ. ನನ್ನ ಮಗು ನನ್ನ ಹತ್ರನೇ ಇರ್ತಾನೆ. ನೋಡಿ ಅಮ್ಮ ಸಂಗೀತ, ನೀವು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ. ನಾವು ಹೇಳ್ದಂಗೆ ನೀವು ಕೇಳಬೇಕು. ಕೋರ್ಟ್ ಮುಖಾಂತರನೇ ಡಾಕ್ಟ್ರು ಬರ್ತಾರೆ. ಸಪೋರ್ಟ್ ಮಾಡಿ, ಸುಮ್ಮನೆ ಗಲಾಟೆ ಮಾಡ್ಕೊಬೇಡಿ. ಕೋರ್ಟಿಗೆ ಬಂದಿದ್ದೀರಾ, ಅದ್ರ ತೀರ್ಪಿಗೋಸ್ಕರ ಕಾಯಲೇಬೇಕು ನೀವು. ಸಂಗೀತ ಕಡೆ ಲಾಯರ್ ನಿಮಗೆ ಹೇಳ್ತಿರೋದು. ಸುಮ್ಮನೆ ಅವರು ಅಂತ ತಕರಾರು ಮಾಡ್ತಿದ್ದಾರೆ, ಅದೆಲ್ಲ ಆಗಲ್ಲ. ನಾಳೆನೇ DNA ಟೆಸ್ಟ್ ರಿಪೋರ್ಟ್ ಬರಬೇಕು, ಇಲ್ಲಿರಬೇಕು ರಿಪೋರ್ಟು. ಸರಿ ಯುವರ್ ಆನರ್. ಸರಿ, ನೀವು ನೋಡಿ, ಬೇರೆ ಕೇಸ್ ಇದೆ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.